ಪ್ರಿಯವಾದವರೇ, ನಮ್ಮನ್ನ ಪ್ರೀತಿಸಿದಾತನು ಕರುಣಾನಿಧಿಯೂ ಆದಂಥ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಮತ್ತಾಯ 25:40 ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪವಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು. ಪ್ರಿಯರೇ, ಮದರ್ ತೆರೆಸಾ ಅವರು ದೇವರ ಮೇಲಿನ ಪ್ರೀತಿಯಿಂದಾಗಿ ಕುಷ್ಠ ರೋಗಿಗಳನ್ನು, ಅನಾಥ ಮಕ್ಕಳನ್ನು ಮತ್ತು ಪ್ರೀತಿಗಾಗಿ ಹಂಬಲಿಸುತ್ತಿರುವವರನ್ನು ಅಪ್ಪಿಕೊಳ್ಳಲು, ಅವರನ್ನು ಕೇರ್ ಮಾಡಲು ಮುಂದಾದರು. ನೀವು ಕೇವಲ ಅಲ್ಪವಾದವನಿಗೆ ಮಾಡಿದ್ದು ನನಗೆ ಕೂಡ ಮಾಡಿದ ಹಾಗಾಯಿತು ಎಂಬ ದೇವರ ಮಾತುಗಳು ಮದರ್ ತೆರೆಸಾ ಹೃದಯದಲ್ಲಿ ಸದಾ ಪ್ರತಿಧ್ವನಿಸುತ್ತಿದ್ದವು. ಒಮ್ಮೆ ಮದರ್ ತೆರೆಸರವರು ನಡೆಸುತ್ತಿದ್ದ ಅನಾಥ ಆಶ್ರಮದಲ್ಲಿ ಮಕ್ಕಳಿಗೆ ಆಹಾರವಿಲ್ಲದ ಕಾರಣ ಅವರು ಒಂದು ದೊಡ್ಡ ಅಕ್ಕಿ ಅಂಗಡಿಗೆ ಹೋಗಿ ತನ್ನ 2 ಕರಗಳನ್ನು ಚಾಚಿ, ನನ್ನ ಮಕ್ಕಳಿಗೆ ಸ್ವಲ್ಪ ಧಾನ್ಯ ಕೊಡಿ ಎಂದು ಕೇಳಿದರು. ಆದರೆ ಆ ವ್ಯಾಪಾರಿ ಸ್ವಲ್ಪನೂ ಕರುಣೆ ಇಲ್ಲದೆ ಅವರ ಕೈ ಮೇಲೆ ಉಗುಳಿ, ಹೋಗು ಭಿಕ್ಷುಕಿ ಎಂದು ಅವರನ್ನು ಬೈದರು. ಅದಕ್ಕೆ ಮದರ್ ತೆರೆಸಾರವರು ಶಾಂತವಾಗಿ ನಕ್ಕು, ಈ ಉಗುಳು ನನಗೆ ಇಟ್ಟುಕೊಳ್ಳುತ್ತೇನೆ, ಆದರೆ ಹಸಿವಿನಿಂದ ಸಾಯುತ್ತಿರುವ ನನ್ನ ಮಕ್ಕಳಿಗಾಗಿ ಸ್ವಲ್ಪ ಧಾನ್ಯ ಕೊಡಿ ಎಂದು ಮತ್ತೆ ಕೇಳಿದಳು. ಅದನ್ನು ಗಮನಿಸಿದ ಪಕ್ಕದ ಅಂಗಡಿಯವರು ಮದರ್ ತೆರೆಸಾರವರನ್ನು ಕರೆದು ಅವರಿಗೆ ಬೇಕಾದಷ್ಟು ದವಸ ಧಾನ್ಯಗಳನ್ನು ನೀಡಿ ಸಂತೋಷದಿಂದ ಕಳಿಸಿಕೊಟ್ಟನು. ಮದರ್ ತೆರೆಸಾ ಅವರ ಹೃದಯದಲ್ಲಿ ದೇವರು ಅಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದರಿಂದಲೇ ಅವರು ಇತರರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸಲು ಸಾಧ್ಯವಾಯಿತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾರೆಂದರೆ ತನ್ನ ಒಬ್ಬನೇ ಏಕೈಕ ಮಗನನ್ನು ನಂಬುವವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವಂತೆ ಆತನನ್ನೇ ನೀಡಿದ್ದಾರೆ. ಹಾಗಾಗಿ ದೇವರು ನಮ್ಮನ್ನು ಪ್ರೀತಿಸಿದಂತೆಯೇ ನಾವು ಕೂಡ ಎಲ್ಲರನ್ನು ನಿಸ್ವಾರ್ಥವಾಗಿ ಪ್ರೀತಿಸೋಣ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಣ. ಹಾಗಾಗುವಂತೆ ಕರುಣಾನಿಧಿಯಾಗಿರುವ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.